ವೆಲ್ಕಮ್ ಟು ಸಿದ್ಧಶ್ರೀ GK ಚಾನಲ್. ಈ ಒಂದು ದಿನ ನಾವು ವ್ಯಾಕರಣ ಬೋಧನಾ ಪದ್ಧತಿ, ಇದರ ಮಹತ್ವ ಮತ್ತು ಇದರಲ್ಲಿ ಬರುವ ವಿಧಗಳ ಕುರಿತು ಚರ್ಚಿಸೋಣ. ಹಿಂದಿನ ತರಗತಿಯಲ್ಲಿ ನಾವು ಈ ಒಂದು ಬೋಧನಾ ಪದ್ಧತಿಯಲ್ಲಿ ಬರುವ ಪದ್ಯ ಮತ್ತು ಸಾಹಿತ್ಯ ಬೋಧನೆಯ ಕುರಿತು ಅಧ್ಯಯನ ಮಾಡಿದ್ವಿ. ಈ ಒಂದು ದಿನ ನಾವು ವ್ಯಾಕರಣದ ಕುರಿತು ಅಧ್ಯಯನ ಮಾಡೋಣ. ಮೊದಲನೇದಾಗಿ ವ್ಯಾಕರಣ ಬೋಧನಾ ಪದ್ಧತಿ ಅಂತಂದರೆ ಏನಂದರೆ, ಈ ವ್ಯಾಕರಣವು ಮಕ್ಕಳಿಗೆ ಸೂಕ್ತವಾದ ರೀತಿಯಲ್ಲಿ ಅಂತಂದರೆ ಈ ವ್ಯಾಕರಣ ಬೋಧನಾ ಪದ್ಧತಿ ಬಳಸೋದ್ರಿಂದ ಅವರಿಗೆ ಅರ್ಥಬದ್ಧವಾಗಿ ವ್ಯವಸ್ಥಿತವಾಗಿ ಒಂದು ಭಾಷಾ ಬೋಧನೆಯನ್ನು ತಿಳಿಸುವ ಕ್ರಮಕ್ಕೆ ಏನಂತೆ ಕರಿತೀವಿ ಅಂದರೆ ವ್ಯಾಕರಣ ಬೋಧನಾ ಪದ್ಧತಿ ಅಂತ ಕರಿತೀವಿ. ಅಂದರೆ ಯಾವ ರೀತಿಯಾಗಿ ಭಾಷೆಯನ್ನು ವ್ಯಕ್ತಪಡಿಸಬೇಕು, ಮಕ್ಕಳಿಗೆ ಅವರಿಗೆ ಯಾವ ಒಂದು ವಿಧಾನಗಳ ಮೂಲಕ ತಿಳಿಸುವ ಒಂದು ಕ್ರಮಕ್ಕೆ ಏನಂತ ಕರಿತೀವಿ ಅಂದರೆ ವ್ಯಾಕರಣ ಬೋಧನಾ ಪದ್ಧತಿ ಅಂತೇಳಿ ಕರಿತೀವಿ. ನೆಕ್ಸ್ಟು ಈ ಒಂದು ವ್ಯಾಕರಣ ಬೋಧನಾ ಪದ್ಧತಿಯ ಮಹತ್ವಗಳ ಕುರಿತು ಅಧ್ಯಯನ ಮಾಡೋಣ. ಈ ಒಂದು ಹೆಚ್ಚಾಗಿ ನಾವು ಮಕ್ಕಳಲ್ಲಿ ಈ ವ್ಯಾಕರಣ ಬೋಧನೆಯ ಹೇಳ್ಕೊಡೋದ್ರಿಂದ ಅವರಿಗೆ ಹೆಚ್ಚಾಗಿ ಮಾತುಗಾರಿಕೆ ಕೌಶಲ್ಯ ಅಭಿವೃದ್ಧಿಪಡಿಸ್ತದೆ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಯಾವಾಗ ಅವರಿಗೆ ವ್ಯಾಕರಣವನ್ನು ಬಳಸುವುದು ತಿಳಿತಂದರೆ ಅವರಿಗೆ ಭಾಷೆಯಲ್ಲಿರುವ ಶುದ್ಧತೆಗಳು ಕೂಡ ಅವರಿಗೆ ಫಾಸ್ಟಾಗಿ ಮೂಡ್ತದಂತ ಹೇಳ್ಬೋದು. ಅಂದರೆ ಮಾತುಗಾರಿಕೆ ಸ್ಕಿಲ್ ಏನಾಗ್ತದೆ ಅಂತಂದರೆ ಫಾಸ್ಟಾಗಿ ಡೆವಲಪ್ ಆಗ್ತದೆ. ನೆಕ್ಸ್ಟು ವಾಕ್ಯ ರಚನೆ, ಅಕ್ಷರ ಮತ್ತು ಶಬ್ದಗಳ ರಚನಾ ಕ್ರಮ ಕೂಡ ಇಲ್ಲಿ ಏನಾಗ್ತದೆ ಅಂತಂದರೆ ಮಕ್ಕಳಿಗೆ ತಿಳಿತದೆ. ಅಂದರೆ ಯಾವ ರೀತಿಯಾಗಿ ಸೆಂಟೆನ್ಸ್ ಫ್ರೇಮ್ ಮಾಡಬೇಕು, ಒತ್ತಕ್ಷರ ಎಲ್ಲಿ ಬಳಸಬೇಕು ಮತ್ತು ಶಬ್ದಗಳ ಜೋಡಣೆ ಹೇಗಿರಬೇಕು ಎಂಬುದು ಕೂಡ ಅವರಿಗೆ ತಿಳಿತದೆ. ಮತ್ತು ಇದು ಭಾಷೆಯ ಶುದ್ಧತೆಯೊಂದಿಗೆ ಭಾಷಾ ಸೌಂದರ್ಯ ಕೂಡ ಹೆಚ್ಚಿಸ್ತದೆ. ಅಂದರೆ ಭಾಷೆಯಲ್ಲಿರುವ ಲೋಪದೋಷಗಳನ್ನು ಈ ಒಂದು ವ್ಯಾಕರಣ ಬೋಧನಾ ಪದ್ಧತಿ ಹೋಗಲಾಡಿಸ್ತದೆ ಅಂತ ಹೇಳ್ಬೋದು. ಮತ್ತು ವ್ಯಾಕರಣ ಬೋಧನೆಯಿಂದ ಅಂದರೆ ಕರ್ತು, ಕರ್ಮ, ಕ್ರಿಯಾಪದಗಳ ಬಳಕೆಯ ಬಗ್ಗೆ ತಿಳಿಯಲು ಸಹಾಯಕವಾಗಿದೆ. ಅಂದರೆ ಇಂಗ್ಲೀಷ್ನಲ್ಲಿ ಅಬ್ಜೆಕ್ಟ್, ವರ್ಬ್, ಸಬ್ಜೆಕ್ಟ್ ಯಾವ ರೀತಿಯಾಗಿ ನಾವು ಬಳಸ್ತೀವಲ್ಲ ಅದೇ ರೀತಿ ಕನ್ನಡದಲ್ಲೂ ಕೂಡ ಕರ್ತು, ಕರ್ಮ, ಕ್ರಿಯಾಪದಗಳ ಬಳಕೆಯ ಸ್ಥಾನ ತಿಳಿಯಲು ಸಹಾಯಕ ಆಗ್ತದಂತೆ ಹೇಳ್ಬೋದು. ಭಾಷೆಯಲ್ಲಿನ ದೋಷವನ್ನು ನಿವಾರಣೆ ಮಾಡಲು ಕೂಡ ಸಹಾಯಕ ಆಗ್ತದಂತೆ ಹೇಳ್ಬೋದು. ಅಂದರೆ ಮಕ್ಕಳಲ್ಲಿ ಯಾವಾಗ ವ್ಯಾಕರಣದ ಬಗ್ಗೆ ಅವರಿಗೆ ಅರ್ಥ ಆಗ್ತದಂತಂದರೆ ಅವರು ಭಾಷೆಯಲ್ಲಿನ ಎಲ್ಲ ದೋಷಗಳನ್ನು ಅವರು ನಿವಾರಣೆ ಮಾಡ್ಕೋತಾರಂತೆ ಹೇಳ್ಬೋದು. ಅಂದರೆ ಅವರಿಗೆ ಕಾಲಗಳ ಬಗ್ಗೆ, ಅರ್ಥಗಳ ಬಗ್ಗೆ ಮತ್ತು ಯಾವ ರೀತಿಯಾಗಿ ಅವರು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಇವೆಲ್ಲ ಕಾಲಗಳ ಬಗ್ಗೆ ತಿಳ್ಕೊಂಡ್ರಂತಂದರೆ ಅವರಿಗೆ ಭಾಷೆಗಳಲ್ಲಿನ ದೋಷ ಕೂಡ ವೇಗವಾಗಿ ಸಹಾಯಕ ಆಗ್ತಾವಂತ ಹೇಳ್ಬೋದು. ಮತ್ತು ಭಾಷಾ ಬೋಧನೆಯಲ್ಲಿ ಶಿಸ್ತು ಕೂಡ ಮೂಡಿಸ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟು ಈ ಒಂದು ವ್ಯಾಕರಣ ಬೋಧನಾ ಪದ್ಧತಿಯ ಪ್ರಕಾರಗಳ ಕುರಿತು ನಾವು ಇಂದು ನೋಡೋಣ. ಇದರಲ್ಲಿ 2 ಪ್ರಕಾರಗಳು ಅವ. ಮೊದಲನೇದಾಗಿ ಸಾಂಪ್ರದಾಯಿಕ, ಎರಡನೇದಾಗಿ ಕ್ರಿಯಾತ್ಮಕ. ಅಂದರೆ ಸಾಂಪ್ರದಾಯಿಕ ಅಂತಂದರೆ ಹಿಂದಿನಿಂದಲೂ ಬಳಸುವ ಈ ವಿಧಾನಕ್ಕೆ ಏನಂತ ಕರಿತೀವಿ ಅಂತಂದರೆ ಸಾಂಪ್ರದಾಯಿಕ ವ್ಯಾಕರಣ ಬೋಧನಾ ಪದ್ಧತಿ ಅಂತ ಕರಿತೀವಿ. ಇದಕ್ಕೆ ಇರುವ ಇನ್ನೊಂದು ಹೆಸರು ಶಾಸ್ತ್ರೀಯ ವ್ಯಾಕರಣ ವಿಧಾನ. ಸಾಂಪ್ರದಾಯಿಕ ವ್ಯಾಕರಣ ಪದ್ಧತಿಗೆ ಇರುವ ಇನ್ನೊಂದು ಹೆಸರು ಶಾಸ್ತ್ರೀಯ ವ್ಯಾಕರಣ ವಿಧಾನ ಅಂತ ಕೂಡ ಹೇಳ್ಬೋದು. ಈ ಒಂದು ಶಾಸ್ತ್ರೀಯ ಅಂತಂದರೆ ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ವ್ಯಾಕರಣ ಬಳಸ್ತಾರಂತಂದರೆ ಈ ಒಂದು ಪದ್ಧತಿಯಲ್ಲಿ ವ್ಯಾಕರಣವನ್ನು ಪ್ರತ್ಯೇಕವಾಗಿ ಬೋಧನೆ ಮಾಡಲಾಗುತ್ತದೆ. ಅಂದರೆ ಈಗ ನಾವು ಪಾಠ ಹೇಳುವಾಗೆ ಅದರಲ್ಲಿ ಬರುವ ವ್ಯಾಕರಣವನ್ನು ಜೊತೆಯಾಗಿ ಬಳಸ್ತೀವಿ. ಬಟ್ ಆವಾಗ ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಪ್ರತ್ಯೇಕವಾಗಿ ಬೋಧನೆ ಮಾಡಲಾಗುತ್ತದೆ. ಅಂದರೆ ಅದಕ್ಕೆ ಒಂದು ಸಪ್ರೇಟ್ ವ್ಯಾಕರಣಕ್ಕೆ, ಗ್ರಾಮರ್ಗೆ ಒಂದು ಸಪ್ರೇಟ್ ಕ್ಲಾಸನ್ನು ಆ ಒಂದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಉದಾಹರಣೆಗೆ 1-2 ಪಾಠ ಮುಗಿದ ಮೇಲೆ ವ್ಯಾಕರಣ ಬೋಧನೆ ಮಾಡಲಾಗುವುದು. ಅಂದರೆ ವ್ಯಾಕರಣಕ್ಕೆ ಸಪ್ರೇಟ್ ಕ್ಲಾಸು ಮತ್ತು ಪದ್ಯ ಮತ್ತು ಗದ್ಯಕ್ಕೆ ಸಪ್ರೇಟ್ ಕ್ಲಾಸನ್ನು ಈ ಒಂದು ಸಾಂಪ್ರದಾಯಿಕ ವ್ಯಾಕರಣ ಬೋಧನಾ ಪದ್ಧತಿಯಲ್ಲಿ ಬಳಸ್ತಿರು. ಇದಕ್ಕೆ ಇರುವ ಇನ್ನೊಂದು ಹೆಸರು ಶಾಸ್ತ್ರೀಯ ಬೋಧನಾ ಪದ್ಧತಿ. ಮತ್ತು ಈ ಪದ್ಧತಿಯ ಪ್ರಕಾರ ಮಕ್ಕಳು ಭಾಷೆಯನ್ನು ಕಲಿಯುವ ಮುನ್ನವೇ ವ್ಯಾಕರಣ ಕಲಿಯಬೇಕು. ಅಂದರೆ ಈ ಪದ್ಧತಿಯ ಇನ್ನೊಂದು ಮುಖ್ಯ ಅಂಶ ಏನಂದರೆ ಮಕ್ಕಳು ಭಾಷೆಯನ್ನು ಕಲಿಯುವ ಮುನ್ನವೇ ವ್ಯಾಕರಣ ಕಲಿಬೇಕು ಅಂತೇಳಿ ಇದ್ರದ್ದು ಒಂದು ರೂಲ್ಸ್ ಇತ್ತು. ನೆಕ್ಸ್ಟ್ ಈ ಒಂದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯ ಅನುಕೂಲ ಮತ್ತು ಅನನುಕೂಲಗಳನ್ನು ನೋಡೋಣ. ಇದರಿಂದ ವ್ಯಾಕರಣ ಬೋಧನೆಯನ್ನು ನಿರಂತರವಾಗಿ ತಿಳಿಯಬಹುದು.
ಅಂದರೆ ಈ ಒಂದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಿಂದ ವ್ಯಾಕರಣ ಏನು ಮಾಡ್ತಾರೆ ಅಂದರೆ ನಿರಂತರವಾಗಿ ಇದರದ್ದು ಅನುಕೂಲ ಅಂತ ಹೇಳ್ಬೋದು. ಮತ್ತು ಈ ವಿಧಾನದಿಂದ ಮಕ್ಕಳಿಗೆ ಸ್ಪಷ್ಟವಾಗಿ ಓದಲು ಮತ್ತು ಬರೆಯಲು ಕೂಡ ಸಹಾಯಕ ಆಗ್ತದಂತೆ ಹೇಳ್ಬೋದು. ನೆಕ್ಸ್ಟು ಈ ವಿಧಾನದಿಂದ ವಿದ್ಯಾರ್ಥಿಗಳು ವಿಷಯವನ್ನು ಸರಳವಾಗಿ ಗ್ರಹಿಸುವುದಕ್ಕೆ ಸಹಾಯಕವಾಗುವುದು. ಅಂದರೆ ಸಪ್ರೇಟ್ ಕ್ಲಾಸ್ನಲ್ಲಿ ನಾವು ಗ್ರಾಮರ್ ತೆಗೆದುಕೊಳ್ಳುವುದರಿಂದ ಅವರಿಗೆ ಅಂದರೆ ಯಾವುದೇ ಒಂದು ವಿಷಯ ಕೂಡ ಸರಳವಾಗಿ ಗ್ರಹಿಸ್ಕೊಳ್ಳೋಕೆ ಮಕ್ಕಳಿಗೆ ಸಹಾಯಕ ಆಗ್ತದಂತೆ ಹೇಳ್ಬೋದು. ವಿದ್ಯಾರ್ಥಿಗಳ ವಿಚಾರಗಳಿಗೆ ಅವಕಾಶ ಇಲ್ಲ. ಕೇವಲ ಶಿಕ್ಷಕರು ಹೇಳಿದ ವಿಷಯವನ್ನು ಮಾತ್ರ ಕಂಠಪಾಠ ಮಾಡಬೇಕು. ಅಂದರೆ ಇದು ಅನಾನುಕೂಲ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ. ಓನ್ಲಿ ಶಿಕ್ಷಕರು ಹೇಳಿದ್ದು ವಿದ್ಯಾರ್ಥಿಗಳು ಕೇಳಿ ಅದನ್ನೇ ಅವ್ರು ಏನು ಮಾಡ್ಕೊಂಡು ಬರಬೇಕು, ಬಾಯ್ಹಾಟ್ ಮಾಡ್ಕೊಂಡು ಬರಬೇಕು. ಇದು ಅನಾನುಕೂಲ ಅಂತ ಹೇಳ್ಬೋದು. ಮತ್ತು ಇದು ಶಿಕ್ಷಕ ಕೇಂದ್ರಿತ ವಿಧಾನ. ಅಂದರೆ ಇಲ್ಲಿ ಶಿಕ್ಷಕನಿಗೆ ಮಾತ್ರ ಅವಕಾಶ ಇರ್ತದೆ, ಮಕ್ಕಳಿಗೆ ಯಾವುದೇ ರೀತಿಯ ಚಟುವಟಿಕೆಗೆ ಅವಕಾಶ ಇರಲ್ಲ. ಆದ್ದರಿಂದ ಇದು ಶಿಕ್ಷಕ ಕೇಂದ್ರಿತ ವಿಧಾನವಾಗಿದೆ. ಮತ್ತು ಇದರಿಂದ ಸಮಯದ ಅಪವ್ಯಯವಾಗುವುದು. ಅಂದರೆ ಟೈಮ್ ಇಲ್ಲಿ ವೇಸ್ಟ್ ಆಗ್ತದಂತೆ ಹೇಳ್ಬೋದು. ಮತ್ತು ಇಲ್ಲಿ ಶಿಕ್ಷಕರೇ ಪಾಠ ಶಿಕ್ಷಕ ಕೇಂದ್ರಿತ ಇರುವುದರಿಂದ ಶಿಕ್ಷಕರೇ ಪಾಠ ಮಾಡಿ ಅವರಿಗೆ ಏನಾಗ್ತದಂತ ಹೇಳ್ಬೋದು, ಆಯಾಸ ಉಂಟು ಮಾಡ್ತದಂತೆ ಹೇಳ್ಬೋದು. ಇದು ಅನಾನುಕೂಲಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ನೆಕ್ಸ್ಟು ನಾವು ಇಲ್ಲಿವರೆಗೆ ಸಾಂಪ್ರದಾಯಿಕ ಬೋಧನಾ ಪದ್ಧತಿಯ ಕುರಿತು ತಿಳ್ಕೊಂಡೇವೆ. ಅದಕ್ಕಿರುವ ಇನ್ನೊಂದು ಹೆಸರು ಶಾಸ್ತ್ರೀಯ ಬೋಧನಾ ಪದ್ಧತಿ. ಆ ವಿಧಾನದಲ್ಲಿ ಓನ್ಲಿ ಶಿಕ್ಷಕ ಕೇಂದ್ರಿತ ಇರ್ತಾನೆ. ಮತ್ತು ಅಲ್ಲಿ ವ್ಯಾಕರಣವನ್ನು ಸಪ್ರೇಟ್ ಅಂದರೆ ಅದರ ಪಾಠದ ಜೊತೆಗೆ ತೆಗೆದುಕೊಳ್ಳದೆ ಸಪ್ರೇಟ್ ಕ್ಲಾಸ್ನಲ್ಲಿ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಎರಡನೇದಾಗಿ ಪ್ರಾಯೋಗಿಕ ವ್ಯಾಕರಣದ ಕುರಿತು ತಿಳಿಯೋಣ. ಇದಕ್ಕೆ ಇರುವ ಇನ್ನೊಂದು ಹೆಸರು ಕ್ರಿಯಾತ್ಮಕ, ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ವ್ಯಾಕರಣ. ಈ ವಿಧಾನವನ್ನು ಆಧುನಿಕ ಭಾಷಾ ತಜ್ಞರು ಒಪ್ಪಿಕೊಂಡಿದ್ದಾರೆ. ಅಂದರೆ ಈ ವಿಧಾನವನ್ನು ಎಲ್ಲ ಭಾಷಾ ತಜ್ಞರು ಕೂಡ ಒಪ್ಪಿಕೊಂಡರೆ. ಇದರ ಅರ್ಥ ಏನಂದರೆ ವ್ಯಾಕರಣವನ್ನು ಪ್ರತ್ಯೇಕವಾಗಿ ಮಾಡದೆ ತರಗತಿಯ ಭಾಷಾ ಬೋಧನೆಯ ಸಂದರ್ಭದಲ್ಲಿ ವ್ಯಾಕರಣ ತಿಳಿಸುವುದು. ಅಂದರೆ ಪಾಠದ ಜೊತೆಗೆ ಮಕ್ಕಳಿಗೆ ವ್ಯಾಕರಣವನ್ನು ತಿಳಿಸುವ ಕ್ರಮಕ್ಕೆ ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ವ್ಯಾಕರಣ ಅಂತ ಕರಿತೀವಿ. ಸಾಂಪ್ರದಾಯಿಕದಲ್ಲಿ ಏನು ಮಾಡ್ತಿರು, ಅದನ್ನು ಪಾಠದ ಜೊತೆಗೆ ಹೇಳದೆ ಅಂದರೆ ಅದಕ್ಕೆ ಒಂದು ಸಪ್ರೇಟಾಗಿ ಟೈಮ್ ತಗೊಂಡು ಕ್ಲಾಸ್ ಮಾಡ್ತಿದ್ರು. ಇಲ್ಲಿ ಪಾಠ ಬೋಧನೆಯ ಜೊತೆಗೆ ವ್ಯಾಕರಣದಲ್ಲಿ ಬರುವ ಲಿಂಗ, ವಚನ, ಸಂಧಿ, ಸಮಾಸ ಮುಂತಾದವುಗಳ ಕುರಿತು ವಿವರಣೆ ನೀಡುವುದು. ಅಂದರೆ ಪಾಠ ಹೇಳುವಾಗೆ ಪಾಠದಲ್ಲಿ ಅಥವಾ ಪದ್ಯದಲ್ಲಿ ಬರುವ ಹಲವಾರು ವ್ಯಾಕರಣಾಂಶಗಳನ್ನು ಅಲ್ಲೇ ಅವರು ಸಾಲ್ವ್ ಮಾಡ್ತಿರಂತ ಹೇಳ್ಬೋದು. ನೆಕ್ಸ್ಟ್ ಇದರ ಅನುಕೂಲಗಳು. ಭಾಷಾ ಕಲಿಕೆಯೊಂದಿಗೆ ವ್ಯಾಕರಣ ಬೋಧನೆಯು ಕಷ್ಟ ಎನಿಸುವುದಿಲ್ಲ. ಮಕ್ಕಳಿಗೆ ಪಾಠ ಹೇಳುವಾಗೆ ವ್ಯಾಕರಣ ಸಹ ಹೇಳುವುದರಿಂದ ಅವರಿಗೆ ಖುಷಿ ಕೂಡ ಆಗಿ ಅವರು ಅಲ್ಲೇ ವ್ಯಾಕರಣವನ್ನು ಮುಗಿಸ್ತಾರಂತೆ ಕೂಡ ಹೇಳ್ಬೋದು. ಅವರಿಗೆ ಏನು ಭೀ ಕಷ್ಟ ಅನ್ನಿಸೋದಿಲ್ಲ. ಪಾಠದ ಜೊತೆಗೆ ವ್ಯಾಕರಣ ಈಸಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ವಿದ್ಯಾರ್ಥಿಗಳು ಭಾಷೆಯೊಂದಿಗೆ ವ್ಯಾಕರಣದ ಅಂಶಗಳನ್ನು ಸುಲಭವಾಗಿ ಕಲಿಯಲು ಸಹಾಯಕವಾಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು ವ್ಯಾಕರಣದ ಅಂಶಗಳನ್ನು ಸಹಜವಾಗಿ ಕಲಿಯುತ್ತಾರೆ. ನೆಕ್ಸ್ಟ್ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಇರುವುದು. ಅಂದರೆ ಇಲ್ಲಿ ಶಿಕ್ಷಕ ಕೇಂದ್ರಿತ ಇರದೆ ಮಕ್ಕಳಿಗೂ ಕೂಡ ಇದರಲ್ಲಿ ಭಾಗವಹಿಸುವುದರಿಂದ ಇದು ಮಕ್ಕಳಿಗೂ ಕೂಡ ಇಲ್ಲಿ ಸ್ವಾತಂತ್ರ್ಯ ಇರ್ತದಂತೆ ಹೇಳ್ಬೋದು. ನೆಕ್ಸ್ಟ್ ಅನಾನುಕೂಲ. ಇದರಿಂದ ವ್ಯಾಕರಣದಿಂದ ಕ್ರಮಬದ್ಧವಾಗಿ ಕರಾರುವಕ್ಕಾಗಿ ಕಲಿಯಲು ಸಾಧ್ಯವಿಲ್ಲ. ಅಂದರೆ ಸಪ್ರೇಟಾಗಿ ಹೇಳೋದ್ರಿಂದ ವ್ಯಾಕರಣ ಎಂದರೇನು, ಅದರಲ್ಲಿ ಬರುವ ಒಂದೊಂದು ಅಂಶಗಳನ್ನು ಹೇಳದೆ ಪಾಠದ ಜೊತೆಗೆ ಹೇಳೋದ್ರಿಂದ ಇದನ್ನು ಕ್ರಮಬದ್ಧವಾಗಿ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟೇ ಹೇಳ್ಬೋದು ಹೊರತು ಇದರಿಂದ ಹೆಚ್ಚಾಗಿ ಏನು ಅನಾನುಕೂಲ ಇಲ್ಲ, ಜಾಸ್ತಿನೇ ಅನುಕೂಲಗಳು ಯಾವಂತ ಹೇಳ್ಬೋದು. ನೆಕ್ಸ್ಟು ಸಾಂಪ್ರದಾಯಿಕ ಹಾಗೂ ಪ್ರಾಯೋಗಿಕ ವ್ಯಾಕರಣ ಪದ್ಧತಿಯ ನಡುವಿನ ವ್ಯತ್ಯಾಸ. ಇಲ್ಲಿವರೆಗೆ ನಾವು 2 ಪದ್ಧತಿಗಳ ಕುರಿತು ಅಧ್ಯಯನ ಮಾಡಿದ್ವಿ. ಮೊದಲನೇದು ಯಾವುದು, ಸಾಂಪ್ರದಾಯಿಕ ವ್ಯಾಕರಣ ಪದ್ಧತಿ. ಇದಕ್ಕೆ ಇರುವ ಇನ್ನೊಂದು ಹೆಸರು ಶಾಸ್ತ್ರೀಯ ವ್ಯಾಕರಣ ಪದ್ಧತಿ. ಇದು ಶಾಸ್ತ್ರೀಯ ವ್ಯಾಕರಣದ ಬೋಧನಾ ಪದ್ಧತಿಯಾಗಿದೆ. ಮತ್ತು ಇಲ್ಲಿ ಯಾರು ಕೇಂದ್ರಿತ ಇರ್ತಾರ, ಶಿಕ್ಷಕ ಕೇಂದ್ರಿತ ಆಗಿರ್ತಾನಂತೆ ಹೇಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಯಾಕಂದರೆ ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಆಗಿದೆ. ನೆಕ್ಸ್ಟು ಇಲ್ಲಿ ವಿದ್ಯಾರ್ಥಿಗಳಲ್ಲಿ ನಿರಾಸಕ್ತಿ ಉಂಟು ಮಾಡುವುದು. ಅಂದರೆ ಯಾಕಂದರೆ ಇಲ್ಲಿ ಎಲ್ಲನೇ ಶಿಕ್ಷಕನೇ ಹೇಳಿ ಶಿಕ್ಷಕನೇ ನೋಟ್ಸ್ ಬರೆಸಿ ಹೇಳುವುದರಿಂದ ಮಕ್ಕಳಲ್ಲಿ ಯಾವುದೇ ಚಟುವಟಿಕೆ ಇರುವುದಿಲ್ಲ. ಆದ್ದರಿಂದ ಅವರಿಗೆ ಏನಾಗ್ತದೆ ಅಂತಂದರೆ ಬೇಸರ ಉಂಟು ಮಾಡ್ತದಂತೆ ಹೇಳ್ಬೋದು. ಮತ್ತು ಇದು ಮಾಡಿ ಕಲಿ ತತ್ವಕ್ಕೆ
ವಿರುದ್ಧ ಆಗ್ಯದ ಅಂತ ಹೇಳಬೇಕು. ಅಂದರೆ ಯಾವುದೇ ಒಂದು ಪದ್ಧತಿಯಲ್ಲಿ ಮಕ್ಕಳಿಗೆ ಅವ್ರದ್ದು ಮೂಲಕನೇ ಚಟುವಟಿಕೆ ಮಾಡಿಸುವ ಇದು ಒಂದು ತತ್ವಕ್ಕೆ ಏನಾಗ್ಯದ ಅಂದರೆ ವಿರುದ್ಧ ಆಗ್ಯದಂತೆ ಹೇಳ್ಬೋದು. ಇದು ವ್ಯಾಕರಣದ ಅಂಶಗಳನ್ನು ಮಾತ್ರ ತಿಳಿಸ್ತದೆ ಹೊರತು ಮಕ್ಕಳಿಗೆ ಯಾವುದೇ ಚಟುವಟಿಕೆ ನೀಡುವುದಿಲ್ಲ. ಎರಡನೇದಾಗಿ ಪ್ರಾಯೋಗಿಕ ವ್ಯಾಕರಣ. ಅದಕ್ಕೆ ವಿರುದ್ಧ ಯಾವುದು ಅಂದರೆ ಪ್ರಾಯೋಗಿಕ. ಇದಕ್ಕೆ ಇನ್ನೊಂದು ಹೆಸರು ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಾಕರಣ ಪದ್ಧತಿ. ಇದು ಮಾಡಿ ಕಲಿತ ತತ್ವ ಒಳಗೊಂಡಿದೆ, ಅದು ಇದನ್ನು ಒಳಗೊಂಡಿಲ್ಲ. ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಯಾವಾಗ ಭೀ ಕ್ರಿಯಾಶೀಲತೆ ಇರ್ತಾರೆ, ಯಾಕಂದರೆ ಇವರಿಗೆ ಪಾಠದ ಜೊತೆಗೆ ವ್ಯಾಕರಣ ಹೇಳುವುದರಿಂದ ಇವರು ಅತ್ಯಂತ ಚಟುವಟಿಕೆಯಿಂದ ಕೂಡಿರ್ತಾರೆ. ಆದ್ದರಿಂದ ಇದು ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆ ಮೂಡ್ತದಂತ ಹೇಳ್ಬೋದು. ಮತ್ತು ಇದು ಭಾಷಾ ಕೌಶಲ್ಯಗಳನ್ನು ವ್ಯಾಕರಣದ ಜೊತೆಗೆ ತಿಳಿಸಿ ಕೊಡ್ತದಂತ ಆಲ್ರೆಡಿ ನಾ ಹೇಳಿದ್ದೆ. ಮತ್ತು ಇದರಲ್ಲಿ ಭಾಷೆಯ 4 ಕೌಶಲ್ಯಗಳಾದ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಈ ಒಂದು 4 ಕೌಶಲ್ಯಗಳು ಕೂಡ ಮಕ್ಕಳಲ್ಲೇ ಮೂಡ್ತಾವಂತ ಹೇಳ್ಬೋದು. ಥ್ಯಾಂಕ್ ಯು.